ಹೊನ್ನವ ಲಕ್ಷ್ಮೀಪುರ ನಮ್ಮೂರ ಹೆಣ್ಮಗಳು ಇಷ್ಟಪ್ಪ 100 ರೂಪಾಯಿ ಕೊಟ್ಟಿದ್ದಾರೆ. ಆ ತಾಯಿ ಭಗವಂತ ಆ ಬಡವ ಆರೋಗ್ಯ ಆಯುಷನ್ನು ಕೊಡ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ತಾಯಿ ಒಳ್ಳೇದಾಗ್ಲಿ ಆಯುಷನ್ನು ಕೊಡ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಗುರುಗಳ್ಳಿ ಕೃಷ್ಣ ಸ್ವಲ್ಪ ಯಾರು ಬಾಕಿ ಸೇರ್ತಾರೆ ಗುರುಗಳ್ಳಿ ಕೃಷ್ಣಪ್ಪನವರು 501 ರೂಪಾಯಿನ ಕೊಟ್ಟಿದ್ದಾರೆ. ಆ ತಾಯಿ ಪಡೆದವ ಆರೋಗ್ಯ ಆಯುಷನ್ನು ಕೊಡ್ಲಿ ಅಂತ ನಾನು ಅವ್ರ ಚೀಟಿಯನ್ನು ನೀರಿನ ಸೇವಾಕರ್ತರು ಇವ್ರನ್ನ ಹೆಣ್ಮಗಳು ಕೇಳ್ಕೊತಾ ಇದ್ದೀನಿ. ರಸೀದಿ ಕೊಡಪ್ಪ ಶಿವರಾಜ್ದು, ರಸೀದಿ ಕೊಡು ಶಿವರಾಜ್ದು. ಆರೋಗ್ಯ ಆಯುಷನ್ನು ಕೊಡ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. 101 ರೂಪಾಯಿನ ಕೊಟ್ಟಿದ್ದಾರೆ. ಆ ತಾಯಿ ಪಡೆದ ರಸೀದಿ ಸುಡೋಣ. ಇದು ಆಗಲೇ 50 ವರ್ಷದ ಮೇಲಾಗಿದೆ. ನಾವು ಒಂದು 12 ವರ್ಷದ ಹುಡುಗ 12 ವರ್ಷದ ಹುಡುಗ ಇದ್ದಾಗ ಸುಂಟ್ರಗಾಳಿ ಸುಟ್ಕೊಂಡು ಬಂದು ದೇವಸ್ಥಾನ ಪಾಳೆ ಇತ್ತು. ಅವಾಗೆಲ್ಲ ಚಿಕ್ಕದಿತ್ತು, ತಗೊಂಬಂದು ಇಲ್ಲಿ ಕೆಡವಿತ್ತು ಗಾಳಿನಲ್ಲಿ. ಆಗ ಇಲ್ಲಿ ದೇವಸ್ಥಾನ ಯಾವುದು ದೊಡ್ಡದು ಮಾಡಿರಲಿಲ್ಲ, ಏನಿಲ್ಲ. ಅಮ್ಮವ್ರಿಗೆ ಒಂದು ಬಾಯಿ ಕಟ್ಟಿ ಬಾಟ ಮಂತ್ರ ಥರ ಮಾಡಿ ಮೂಲೆಗೆ ಹಾಕ್ಬಿಟ್ಟಿದ್ರು. ಅದನ್ನೇ 3 ಜನ 2 ಗ್ರಾಮದವರೆಲ್ಲ ಸೇರಿ ಅಮ್ಮನಿಗೆ ಬಾಯಿ ಬಿಡಿಸಿ ಈಚೆ ತಗೊಂಡು ಬಂದಾದ್ಮೇಲೆ ಇಷ್ಟು ಮುಂದುವರ್ಸ್ಕೊಂಡು ಹೋಯ್ತಾವ್ರೆ. ವರ್ಷ ಪ್ರಜೆಗಳು ಬರ್ತಾರೆ. ಅವರಿಗೆ ಕಷ್ಟ ವಾಸಿ ಆಗೋದ್ರಿಂದ 90% ವಾಸಿ ಆಗೋದ್ರಿಂದ ಜನಗಳು ಅಷ್ಟೇ ನಂಬಿಕೆಯಿಂದ ಬಂದಂಥ ಭಕ್ತಾದಿಗಳು ಊಟಕ್ಕೆ ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಸಹಕಾರ ಕೊಟ್ಟು ನಡೆಸ್ಕೊಂಡು ಹೋಯ್ತಾ ಇದ್ದಾರೆ ಸರ್. ಆಗಲೇ 50 ವರ್ಷದ ಮೇಲಾಗಿದೆ. ಇಲ್ಲ ನಮ್ಮ ತಂದೆ ಅಲ್ಲ, ನಮ್ಮ ತಾಯಿಯರ ಅಮ್ಮ ಮಾಡ್ತಾ ಇತ್ತಂತೆ, ಅಜ್ಜಿ ಅವ್ರ ಕಡೆಯಿಂದ ಇದಾಗಿರೋದು. ಇದು ನಮ್ಮ ತಂದೆಯವ್ರು ಮಾಡ್ತಾ ಇರಲಿಲ್ಲ, ನಾವು ಇದು ಮಾಡ್ತಿರ್ಲಿಲ್ಲ. ನಮ್ಮ ಅಜ್ಜಿಯರ ಅಜ್ಜಿ ಮಾಡ್ತಾ ಇದ್ದಿದ್ದು. ಆವಾಗ ಆ ಮೂಲದಿಂದ ಇದಾಗಿರೋದು. ವಿಶೇಷ ಅಂದರೆ ಶುಕ್ರವಾರ ವಿಶೇಷ. ಅಮ್ಮರು ಪ್ರಶ್ನೆ ಕೊಡ್ಬೇಕಾದ್ರೆ, ಜನಗಳಿಗೆ ಆಶೀರ್ವಾದ ಮಾಡ್ಬೇಕಾದ್ರೆ, ಪ್ರಶ್ನೆ ಕೊಟ್ಟು ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾದ್ರೆ ಶುಕ್ರವಾರ ಮಾತ್ರ. ಮಂಗಳವಾರ ಸುಮ್ಮನೆ ಪೂಜೆ ಮಾಡ್ತೀವಿ, ಇದು ಮಾಡ್ತೀವಿ. ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ವಿಶೇಷವಾಗಿ ಪೂಜೆಗಳು ನಡೀತವೆ. ಇಷ್ಟು ನಡ್ಕೊಂಡು ಹೋಯ್ತಾ ಇದೆ ಸರ್. ಜಾತ್ರೆ ಯುಗಾದಿ ಹಬ್ಬ 9 ದಿವಸ ಇದ್ದಾಗ, 11 ದಿವಸ ಇದ್ದಾಗ, ಯುಗಾದಿ ಹಬ್ಬದಿಂದ ಈಚೆನೆ ಮಾಡ್ತೀವಿ. ಈ ಕಡೆ ಇಲ್ಲಿ ಬರಬೇಕು ಅಂದ್ರೆ ರಾಮನಗರದಿಂದ ಮಂಚಿಂಬಲೆ ರೂಟು. ಯಾರಾದ್ರೂ ಕೇಳಿದ್ರೆ ಬಸ್ ಹೇಳ್ತಾರೆ. ಇಲ್ಲ ಆ ಕಡೆ ಮಾಗಡಿ ರೂಟ್ನಲ್ಲಿ ಬಂದ್ರೆ ಲಕ್ಷ್ಮೀಪುರ ಹೇಳ್ಕೊಂಡು, ಲಕ್ಷ್ಮೀಪುರದಿಂದ 3 ಕಿಲೋಮೀಟರ್ ಆಯ್ತದೆ ಬರ್ಬೋದು. ಇಲ್ಲಿಗೆ 3 ಕಿಲೋಮೀಟರ್ ಅಷ್ಟೇ ಲಕ್ಷ್ಮೀಪುರದಿಂದ. ಈ ಕಡೆಯಿಂದ ಅಂದ್ರೆ ಡೈರೆಕ್ಟ್ ರಾಮನಗರದಿಂದ ಬರ್ಬೋದು. ಮಂಚಿಂಬಲೆ ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ಏನ್ ಸರ್? ಇಲ್ಲ ಪಂಚಾಂಗಳೆಲ್ಲ ಅಮ್ಮನವರ ಮೈ ಮೇಲೆ ಬಂದು ಪ್ರಶ್ನೆ ಕೊಡ್ತಾರೆ. ಜನದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅವ್ರ ಪ್ರಶ್ನೆ ಇಟ್ಟಾಗ ಇವರು ಉತ್ತರ ಕೊಡ್ತಾರೆ. ಆಗಿದೆ ಸರ್. 90% 100%ನಲ್ಲಿ 90% ಅಂತ ಗ್ಯಾರಂಟಿ ಸಕ್ಸಸ್ ಆಗಿದಾವೆ. ಆ ಸಕ್ಸಸ್ ಆಗಿರೋದ್ರಿಂದಲೇ ಜನಗಳು ಇಷ್ಟೊಂದು ಬರ್ತಾ ಇರೋದು. ಇಲ್ಲಿ ಯಾವುದೋ ಕೌಂಟ್ ಕಟ್ಟಿಲ್ಲ, ಮಾಟ ಮಂತ್ರ ಇಲ್ಲ, ಎಂಥದೂ ಇಲ್ಲ. ಜನದ ಒಂದು ನಂಬಿಕೆ ಅವ್ರನ್ನ ಇಲ್ಲಿವರೆಗೂ ತಗೊಂಡೋಯ್ತಾ ಇದೆ. ನನ್ನ ಹೆಸರು ಬಸವರಾಜು ಅಂತ ಹೇಳಿ, ಮೇನ್ ಅರ್ಚಕರು ನಾವೇ. ಆಯ್ತಾ? ಹಲೋ, ನನ್ನ ಹೆಸರು ಚಿಕ್ಕಣ್ಣ ಅಂತ, ರಾಮನಗರ ತಾಲೂಕು, ಕಸಬಾ ಹೋಬಳಿ, ಆಗ್ಲಳ್ಳಿ ದಾಖಲೆ
ಜಿಲ್ಲೆ ರಾಮನಗರ ಜಿಲ್ಲೆ, ರಾಂಪುರ, ದೇವಿಸಿದೊಡ್ಡಿ, ಗಿರಿನಗರ. ನಾವು ಈ 3 ಗ್ರಾಮಗಳು ಸೇರಿ ಈ ಮಹಾದೇವಿಯ ನಮ್ಮ ಹಬ್ಬವನ್ನು ವರ್ಷಕ್ಕೊಂದು ಸಾರಿ ನಾವು ಆಚರಿಸ್ತಾ ಇದ್ದೀವಿ. ಆದರೂ ಅಲ್ಲೇ ಒಂದು 50 ವರ್ಷದಿಂದ ನಾವು ಈ ಅಗ್ನಿಕೊಂಡ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಈ ತಾಯಿ ಸೇವೆಗೆ ಧನ ಸಹಾಯ ಮತ್ತು ದಿನಸಿ ಧಾನ್ಯ ಎಲ್ಲ ಪ್ರತಿಯೊಂದು ಸೇವಾರ್ಥ ನೀಡಿ ನಮಗೆ ಈ ಅಗ್ನಿಕೊಂಡವನ್ನು ಆಚರಿಸ್ತಾ ಇದ್ದೀವಿ. ಮತ್ತು ಈ ಗ್ರಾಮದಲ್ಲಿ ನಮ್ಮ ದೇವಿ ಈ ನೆಲೆಗೊಂಡಾಗಿಂದನೂ ಕೂಡ ನಮಗೆ ಒಂದು ಕಷ್ಟ ಸುಖ ಭಕ್ತಾದಿಗಳು ಎಲ್ಲ ಪ್ರತಿಯೊಂದು ಇದಕ್ಕೂ ಆಧಾರವಾಗಿ ಒಂದು ಕಾಯ್ದೆ ಕಸಾಪಲು ಯಾವುದೇ ಒಂದು ಕುಂದುಕೊರತೆಗಳಿಗೂ ಕೂಡ ನಮ್ಮನ್ನು ಕಾಪಾಡಿಕೊಂಡು ನಮಗೊಂದು ಇದು ಸಹಾಯ ನೀಡಿಕೊಂಡು ನಮ್ಮ ದೇವಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಮತ್ತು ನಮ್ಮ ಪೂಜಾರಪ್ಪನವರೇ ಆಗಲಿ ಮತ್ತು ಇಲ್ಲಿ ನಮ್ಮ ಜನ ಸೇವೆಗೆ ಯಾರೂ ಪ್ರತಿಯೊಬ್ಬರೂ ನಮಗೆ ಒಂದು ಯಾವುದೂ ಅಡಚಣೆ ಇಲ್ಲದೆ ಸಹಕಾರ ನೀಡಿಕೊಂಡು ವರ್ಷಕ್ಕೊಂದು ಸಾರಿ ನಮ್ಮ ದೇವಿ ಅಗ್ನಿಕೊಂಡವನ್ನು ಆಚರಿಸ್ತಾ ಇದ್ದೀವಿ. ಯಾವುದೇ ಒಂದು ನಾವು ಸಹಾಯ ಬೇಡಬೇಕು ಅಂದರೂ ಕೂಡ ದಾನಿಗಳು ತಾವು ಬಂದು ಕೂಡ ಈ ತಾಯಿ ಸೇವೆಗೆ ಭಾಗಿಯಾಗ್ತಾವ್ರೆ. ಈಗ ಸಾಯಂಕಾಲ ಒಂದು 2,000, ಬೆಳಿಗ್ಗೆ ಒಂದು 3,000, ಒಂದು 5,000 ಜನ ತನಕ ಸೇರ್ತಾ ಇರ್ತಾರೆ. ಇವಾಗ ಮೊದಲಿಗೆ ಇಷ್ಟು ಆಚರಿಸ್ತಾ ಇರಲಿಲ್ಲ. ಮೊದಲಿಗೆಲ್ಲ ಒಂದು 500, 1,000 ಜನದಲ್ಲೇ ಒಂದು 10 ವರ್ಷದಿಂದ ಒಂದು ಆಚರಿಸ್ತಾ ಇದ್ದು. ಈಗ ಒಂದು 10 ವರ್ಷದಿಂದ ಈಚೆಗೆ ಭಾರಿ ವಿಶೇಷವಾಗಿ ಜನಸಂಖ್ಯೆ ಬಂದು ನಮಗೆ ತಾಯಿ ಸೇವೆಗೆ ಕೃಪೆಗೆ ಪಾತ್ರರಾಗಿ ನಮಗೆಲ್ಲರಿಗೂ ಒಂದು ಸಹಾಯ ನೀಡಿ ಇದು ಮಾಡ್ತಾ ಇದ್ದೀವಿ. ಕೃಷ್ಣಪ್ಪ ವಿ ಅಂತ ಮಾಸ್ಟರ್, ರಾಂಪುರ, ದೇವಿಸಿಂದ, ಗಿರಿನಗರ ಸೇರಿ ನಾವು ಈ ಹಬ್ಬನ ಒಂದು 35-40 ವರ್ಷದಿಂದ ಆಚರಿಸ್ತಾ ಇದ್ದೀವಿ. ಮೊದಲು ಇತ್ತು, ಈ ಹಬ್ಬ ಕೊಂಡ ಇದೆಲ್ಲ ಮಾಡಿರಲಿಲ್ಲ. ಎಲ್ಲ ಈ ದೇವಸ್ಥಾನ ತುಂಬಾ ಚಿಕ್ಕದಾಗಿ ಪಾಳು ಬಿದ್ದೋಗಿತ್ತು. ಅದನ್ನ ಏನ್ ಮಾಡಿದ್ರು, ಒಂದು ಹೆಂಗಿರಪ್ಪ ಅಂತ ಅವರು ಮೊದಲು ಒಂದು ಆಮೇಲೆ ಎಲ್ಲ ಸೇರ್ಕೊಂಡು ಈ ತಾಯಿ ಎಲ್ಲ ಜನಕ್ಕೂ ಒಂದು ಇದು ಕೊಟ್ಬಿಟ್ಟು ಇದನ್ನ ಒಂದು ದೊಡ್ಡದಾಗಿ ವಿಸ್ತರಿಸ್ಕೊಂಡ್ರು. ಅದೇ ರೀತಿ ನಡ್ಸ್ಕೊಂಡು ತುಂಬಾ ಜಾಸ್ತಿ ಮಾಡ್ಕೊಂಡು ಬಂದ್ವಿ. ಇವತ್ತು ಇದನ್ನ ಹೇಳಕ್ಕೆ ಆಗಲ್ಲ. ಸುಮಾರು ಎಲ್ಲಾ ತಾಲೂಕಲ್ಲಿ ಸುಮಾರು ಎಲ್ಲಾ ಊರಿಂದನೂ ಕೂಡ ಬರ್ತಾರೆ. ಒಂದು 3,000-4,000 ಜನ ಊಟ ಮಾಡ್ತದೆ. ರಾತ್ರಿ 1,000 ಮೇಲೆ ಜಾಸ್ತಿ ತುಂಬಾ ಅದ್ದೂರಿಯಾಗಿ ಆಚರಿಸ್ತಾರೆ. ಯಾಕೋಸ್ಕರ ಅಂದ್ರೆ ಈ ತಾಯಿ ಸತ್ಯ ಹಂಗಿದೆ, ಎಲ್ಲಾ ಜನಗಳನ್ನೂ ಆಕರ್ಷಣೆ ಮಾಡಿದೆ. ತಾಯಿ ಆಕರ್ಷಣೆ ಮಾಡ್ಕೊಂತಾನೆ ಇದೆ. ಅದಕ್ಕೋಸ್ಕರನೇ ಇಚ್ಛಿಸ್ಕೊಂತ ಇದೆ, ಇನ್ನ ಭಕ್ತಾದಿಗಳನ್ನ ಇಚ್ಛಿಸ್ಕೊತಾ ಇದೆ. ಅದೇ ರೀತಿ ಡೆವಲಪ್ಮೆಂಟ್ ಆಯ್ತಾ ಇದೆ. ಈ 3 ಜನನು ಕೂಡ ಬಹಳ ಶ್ರಮ ಪಟ್ಟು ಈ ದೇವಸ್ಥಾನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಮುಂದೆನೂ ಹೆಚ್ಚಿನದಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಈ ಒಂದು ವಿಚಾರನ ನಾನು ಊಟ ಮಾಡ್ಕೊಳ್ಳಿ. ದಯವಿಟ್ಟು ಭಕ್ತಾದಿಗಳು ಯಾರು ಊಟ ಮಾಡಬಾರ್ದು. ಯಾರಪ್ಪ ಅದು? ಚಾಕರಿ ದಾಸಪ್ಪ, ಭಾಗ್ಯಮ್ಮ, ನಮ್ಮೂರ ಹೆಣ್ಮಗಳು ಬೆಳವಮ್ಮ. ಮೇಲ್ಗಡೆ ತಗೊಳ ನೀವು ಸ್ವಲ್ಪ ಅಣ್ಣ ಒಳಗಡೆ ಈಚೆ ಬರ್ರಿ ಅಣ್ಣ. ಏನ್ರಣ್ಣ ನೀವು ಹೋಗೋರೆಲ್ಲ ಅಲ್ಲೇ ನಿಂತ್ಕೊತೀರಲ್ಲ ಅಣ್ಣ. ಹೇಳ್ಬೇಕು, ಮಾತಾಡ್ಬೇಕು. ಮಾತಾಡಿ ನಿಂತ್ಕೊಂಡ್ರೆ ಏನ್ ಮಾಡೋಣ ಜನಗಳಿಗೆ? ಇವತ್ತೊಂದಿನ ಬಿಡೋ ದಿನ ಮಾಡ್ತೀವಿ. ಈ ಕಡೆ ಹೋದಾಗ ಇವತ್ತೊಂದಿನ ಅವರು ಅಲ್ಲಿಂದ ಬಂದಿರ್ತಾರೆ ಕೆಲಸ ಮಾಡ್ಕೊಂಡು. ಕೊಡ್ಲಿ, ನಾವು ಮಾಡಿರೋದೇ ಅದಕ್ಕೆ ಏನವ ಊಟ ಮಾಡ್ಕೊಂಡು ಈಗ ಎಲ್ಲ ಊಟದೆಲ್ಲ ಆಯ್ತ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಬಿಡೋಣ. ಹೊಸ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಹಾಲು ತಗೊಂಡ ಅದಿಲ್ಲಿ ಹೊಡೆಯಂಗಿಲ್ಲ. ಆ ಜಾಗದಲ್ಲಿ ಹೊಡಿಬೇಕು ನೋಡಿ. ಅಕ್ಕ ಅಕ್ಕಮ್ಮ ಏನ್ ಜಿಲ್ಲಾಡಿ ಕೆಲಸ ಮಾಡ್ತಾರೆ. ಅಲ್ಲಿ ಜಾಗನೂ ಮಟ್ಟ ಮಾಡಿಲ್ಲ. ಒಂದು JCB ಉಜ್ಜಿಸಿ ಅಂತ ಹೇಳಿದೆ. ಆ ಮೂಲಲ್ಲಿ ಸನಿಮ ಕುಂತಿದೆ ನೋಡಪ್ಪ, ಪಾದ ಎಲ್ಲ
ಆರೋಗ್ಯ ಆಯ್ತನ್ನು ಕೊಡ್ಲಿ ಅಂತ ಬೇಕಲ್ಲ ಊರೊಂದು ಬಂದ್ಬಿಟ್ಟು ಚಿಕ್ಕಣ್ಣ ನಾರಾಯಣಪ್ಪ 40 ವರ್ಷದಿಂದ ಮಾಡ್ತಾ ಇದ್ದೀವಿ. 40-45 ವರ್ಷ ಆಗೋದೆ ಈ ಕಾರ್ಯ ಶುರು ಮಾಡಿ. ಇವತ್ತಿನವರೆಗೂ ನಮಗೇನು ಫೇಲ್ ಆಗಿಲ್ಲ. ವರ್ಷ ರಂಗ್ ಆಯ್ತಾ ಕಮ್ಮಿ ಆಗಿಲ್ಲ ನಮ್ಮದು. ಈ ವರ್ಷ ಒಂದು 4,000 ಜನ ಉಂಟಾದ್ರೆ 4,000 ಮೇಲೆ ಹೊರತು ಕಮ್ಮಿ ಇಲ್ಲ. ದಾನಿಗಳು ಕೊಡ್ತಾರೆ. ಭಕ್ತಾದಿಗಳು 3 ಮೂಟೆ ಅಕ್ಕಿ, 2 ಅಕ್ಕಿ, 2 ಮೂಟೆ, 3 ಮೂಟೆ, 4 ಮೂಟೆ ಹಿಂಗೆ ಕೊಡ್ತೇವ್ರೆ. ದುಡ್ಡು ಅಷ್ಟೇ 10,000, 15,000, 20,000 ಹಿಂಗೆ ಕೊಡ್ತಾರೆ. 50,000 ಗಂಟೆನೂ ಕೊಡೋರು ಅವ್ರೆ. ಅವ್ರಿಗೆಲ್ಲ ಸಂತೋಷವಾಗಿ ಹೇಳ್ತೀವಿ, ನಮ್ಮ ತಾಯಿ ಆಶೀರ್ವಾದದಿಂದ ನಿಮಗೆ ಒಳ್ಳೇದಾಗಲಪ್ಪ ಅಂತ ಹೇಳ್ತೀವಿ. ಏನು ಅನ್ನ ಮಾಡೋಣ. ಏನಿಲ್ಲ. ಪಡೆದಮ್ಮಂದು ನಾನು ಲಿಂಗೇವನದೊಡ್ಡಿ ಗ್ರಾಮ ಬಿ ಶಿವಣ್ಣ ಅಂತ ಬೋರೇಗೌಡ್ರ ಮಗ. ನಾನು ಈ ಅಮ್ಮನಿಗೆ 87ನೇ ಇಸ್ವಿಯಿಂದನೂ ಊಟದಲ್ಲೇ ಕೊಡಿಸ್ತಾ ಇದ್ದೀನಿ ನಮ್ಮ ಕೈಲಾದಷ್ಟು. ಆದರೆ ಈ ಅಮ್ಮ ಸತ್ಯವಂತೆ. ಈ ಯಾವ ದೇವರು ನೋಡಲ್ಲ. ಇವಾಗ ಮೈ ಮೇಲೆ ಬಂದು ಕೊಂಡ ಆಯ್ದು ಬಂದು ಇಲ್ಲಿ ಪಾಯಸಕ್ಕೆಲ್ಲ ಕೈ ಇಕ್ಕಿ, ಸಾರಿಗೆಲ್ಲ ಕೈ ಇಕ್ಕಿ ಸುಡೋದಕ್ಕೆಲ್ಲ ಇದು ಮಾಡ್ತದೆ. ಇದು ಇನ್ನೂ ವಿಜೃಂಭಣೆಯಿಂದ ನಡಿಬೇಕು ಅಂತ ನಾವು ಇದನ್ನು ಆವಾಗ 3,000 ಕೊಡಿಸ್ತಿದ್ದೋ. ಇವಾಗ ಸ್ವಲ್ಪ ಕಮ್ಮಿ ಕೊಡಿಸ್ತಾ ಇದ್ದೀವಿ. 3,000, 4,000 ಎಲ್ಲ ಕೊಡಿಸಿದ್ದೀವಿ ನಾವು. ಜಾಸ್ತಿ ಆಗೋದು. ಆದರೆ ಇನ್ನು ಜನಗಳಿಗೆ ಆಯಮ್ಮ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಆಯಮ್ಮನಲ್ಲಿ ಕೇಳ್ಕೊತಾ ಇದ್ದೀವಿ. ಪಡಲಮ್ಮನ ಹಬ್ಬ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷಕ್ಕಿಂತ ಈ ಸಲ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಅದ್ಭುತವಾಗಿ ಶಿಸ್ತುಬದ್ಧವಾಗಿ ನಡೀತು. ಮತ್ತು ಕೊಂಡನೂ ಕೂಡ ಈ ಸಲ ಹಿಂದಿನ ರೀತಿಯಲ್ಲಿ 15-20 ವರ್ಷದಿಂದ ಇದು ಆ್ಯಕ್ಚುಲಿ 7:30-8 ಗಂಟೆಗೆಲ್ಲ ಕೊಂಡ ಆಗಬೇಕಾಗಿತ್ತು. ಇತ್ತೀಚೆಗೆ ಒಂದು ಸ್ವಲ್ಪ 10:30-11 ಗಂಟೆ ಎಲ್ಲ ಆಯ್ತಾಯಿತು. ಸ್ವಲ್ಪ ತೊಂದರೆ ಆಯ್ತಾಯಿತು. ಹಾಗಾಗಿ ಈ ಒಂದು ಅಮ್ಮನ ಒಂದು ಆಜ್ಞಾನುಸಾರ ಈ ಸಲ ಕರೆಕ್ಟಾಗಿ 9 ಗಂಟೆ ಒಳಗಡೆ ಕೊಂಡನೂ ಕೂಡ ನಡೆದಿದೆ. ಈ ಒಂದು ಬಡಲದಮ್ಮನ ಹಬ್ಬ ಸುಮಾರು ಒಂದು 30 ವರ್ಷದ ಹಿಂದಿನ ಇತಿಹಾಸಕ್ಕೆ ಹೋದರೆ ಭಾಳ ಪ್ರಾರಂಭಿಕಂತಲ್ಲಿ ತುಂಬ ಕಷ್ಟಪಟ್ಟು ಈ ಒಂದು ಅಮ್ಮನ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ತದನಂತರದಲ್ಲಿ ಕ್ರಮೇಣ ಅದು ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿ ಭಾಳ ಅದ್ಭುತವಾದ ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರ ಆಗಿ ಭಕ್ತಾದಿಗಳ ಒಂದು ಸಹಕಾರದಿಂದ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ.